ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಸಾಮಾಜಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಮಹಾನ್ ಸಮಾಜ ಸುಧಾರಕ, ವಚನಕಾರ ಹಾಗೂ ಅನುಭವ ಮಂಟಪದ ಮುಖ್ಯ ಶಿಲ್ಪಿ ಜಗಜ್ಯೋತಿ ಬಸವಣ್ಣನವರ ಜೀವನ ಚರಿತ್ರೆ ಇಂದು ನಮ್ಮ ವಿಶೇಷ ವರದಿಯಲ್ಲಿ. ಬಸವಣ್ಣನವರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಾಗೇವಾಡಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಜಾತಿ ಭೇದ, ಅಂಧ ಆಚರಣೆ ಮತ್ತು ಅಸಮಾನತೆಯ ವಿರುದ್ಧ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡಿದ್ದವು. ನಂತರ ಅವರು ಕೂಡಲಸಂಗಮಕ್ಕೆ ತೆರಳಿ ಆಧ್ಯಾತ್ಮಿಕ ಚಿಂತನೆ ಹಾಗೂ ಜ್ಞಾನವನ್ನ ಬೆಳೆಸಿಕೊಂಡರು. ಮುಂದೆ ಕಲ್ಯಾಣ ಚಾಲುಕ್ಯ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಮುಖ ಆಡಳಿತಗಾರರಾಗಿ ಸೇವೆ ಸಲ್ಲಿಸಿದರು. ಆದರೆ ಅಧಿಕಾರಕ್ಕಿಂತಲೂ ಸಮಾಜದ ಒಳಿತಿಗೆ ಹೆಚ್ಚು ಮಹತ್ವ ನೀಡಿದರು. ಬಸವಣ್ಣನವರ ಚಿಂತನೆಯ ಕೇಂದ್ರಬಿಂದು ಕಾಯಕವೇ ಕೈಲಾಸ ಎಂಬ ಸಂದೇಶ. ಯಾವುದೇ ಕೆಲಸವೂ ಕೀಳಲ್ಲ, ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ದುಡಿಯಬೇಕು ಎಂಬ ಮಹತ್ವದ ಸಂದೇಶವನ್ನ ಅವರು ಸಮಾಜಕ್ಕೆ ನೀಡಿದ್ದರು. ಜಾತಿ, ವರ್ಗ ಮತ್ತು ಲಿಂಗದ ಆಧಾರದ ಮೇಲೆ ನಡೆಯುತ್ತಿದ್ದ ತಾರತಮ್ಯವನ್ನ ಬಸವಣ್ಣನವರು ವಿರೋಧಿಸಿದರು. ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನ ಗೌರವ ಮತ್ತು ಅವಕಾಶ ಸಿಗಬೇಕು ಎಂದು ಸಾರಿದರು. ಅವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪ ಎಂಬ ಚಿಂತನಾ ವೇದಿಕೆ ಬೆಳೆಯಿತು. ಇಲ್ಲಿ ವಿವಿಧ ವರ್ಗಗಳ ಶರಣರು ಹಾಗೂ ಶರಣೆಯರು ತಮ್ಮ ಅನುಭವ, ಆಧ್ಯಾತ್ಮಿಕ ಚಿಂತನೆ ಮತ್ತು ಸಾಮಾಜಿಕ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದರು. ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ ಸೇರಿದಂತೆ ಅನೇಕ ಶರಣರು ಈ ಚಳುವಳಿಯ ಪ್ರಮುಖ ವ್ಯಕ್ತಿಗಳಾಗಿದ್ದರು. ಬಸವಣ್ಣನವರು ತಮ್ಮ ವಿಚಾರಗಳನ್ನು ಸರಳವಾದ ವಚನಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದರು. ಭಕ್ತಿ ಎಂದರೆ ಕೇವಲ ಆಚರಣೆಯಲ್ಲ, ಉತ್ತಮ ಜೀವನ, ಪ್ರಾಮಾಣಿಕ ಕಾಯಕ ಮತ್ತು ಸಮಾನತೆಯ ಬದುಕೇ ನಿಜವಾದ ಭಕ್ತಿ ಎಂಬ ಸಂದೇಶ ನೀಡಿದರು. ಸಾಮಾಜಿಕ ಬದಲಾವಣೆಯ ಸಂದರ್ಭದಲ್ಲಿ ಅನೇಕ ವಿರೋಧಗಳು ಎದುರಾದರೂ ಬಸವಣ್ಣನವರ ವಿಚಾರಗಳು ಜನಮನದಲ್ಲಿ ಶಾಶ್ವತವಾಗಿ ಉಳಿದವು. ಸಮಾನತೆ, ಕಾಯಕ, ದಾಸೋಹ ಮತ್ತು ಮಾನವೀಯತೆಯ ಸಂದೇಶ ಸಾರಿದ ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದೆ. ಇದು ಇವತ್ತಿನ ವಿಶೇಷ ವರದಿಯಾಗಿತ್ತು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.